ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ ಮೇಲೆ ದಿನಕ್ಕೆ 10 ಜನ ಹೇಳಿಕೆಗಳು ಕೊಟ್ಟಿದ್ದಾರೆ. ಹಾಗಾದರೆ ಒಂದು ಶಿಸ್ತಿನ ಪಕ್ಷ, ಇತಿಹಾಸ ಇರ್ತಕ್ಕಂಥ ಪಕ್ಷ ಎಲ್ಲೋದ್ರಿ ನೀವು ಇದನ್ನೆಲ್ಲ ನೀವು ಕಾಪಾಡೋರು? ಶಿಸ್ತು ನೀವೇ ಕಾಪಾಡಲಿಲ್ಲ ಅಂತಂದರೆ ರಾಯರೆಡ್ಡಿ ಹೇಳಿರ್ತಕ್ಕಂಥ ಹೇಳಿಕೆ ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನು ಜನಸಾಮಾನ್ಯ ಮಾತಾಡ್ತಾ ಇದ್ದಾರೆ. ಇವತ್ತು ಸರಿಸುಮಾರು 250 ಕೋಟಿ ಯಾವ ರೆಡ್ಡಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಆರ್ಥಿಕ ಸಲಹೆಗಾರ ಅಂದ್ರೆ ಒಂಥರ ಮುಖ್ಯಮಂತ್ರಿ ಆತ್ಮ ಇದ್ದಂಗೆ. ಪಾಟೀಲ್ ಕೂಡ ಅದೇನೆ, ಅವರು ಕೂಡ ಉನ್ನತವಾದ ಹುದ್ದೆಯಲ್ಲಿ ಇರ್ತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಮತ್ತು ಸ್ಥಿತಿಗತಿಗಳು ಅವ್ರಿಗೆ ಗೊತ್ತು. ಆಮೇಲೆ ಇನ್ನೊಂದು ಏನಂತಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೆ ಹೇಳಿಕೆಗಳು ಕೊಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಈ ಬಣಗಳವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಾವು ಏನಿಲ್ಲ, ರಾಮನಗರ ಶಾಸಕರ ಬಗ್ಗೆ ತಾವು ನೋಡಿ ಎಲ್ಲಿ ತನಕ 100 ಜನ ಇದ್ದಾರೆ ಅಂತ ಒಂದ್ಸತಿ ಹೇಳ್ತಾರೆ. ಜಗದ್ಗುರುಗಳ ಬಗ್ಗೆ ಸರ್ ಮುಖ್ಯಮಂತ್ರಿಗಳ ಆಪ್ತರು ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಇವತ್ತು ಹೇಳಿದ್ರು. ಅನೇಕ ಸಂದರ್ಭಗಳಲ್ಲಿ ಮೇಡಮ್, ರಾಧಾ ಮೇಡಮ್ ಅವರೇ ಹೇಳಿದ್ದೀನಿ, ಕ್ರಾಂತಿ ಅಂತಕ್ಕಂಥ ಪದ ಬಳಕೆ ಮಾಡ್ತಕ್ಕಂಥದ್ದು ಅದು ದೊಡ್ಡ ಕಂಡರಿಯದಂತ ಒಂದು ಬದಲಾವಣೆ ಆದಂತ ಸಂದರ್ಭದಲ್ಲಿ ಮೋಸ್ಟ್ಲಿ ಸರ್ಕಾರ ಬಿದ್ದೋಗ್ಬೋದಾಗುತ್ತೆ. ಕ್ರಾಂತಿ ಅಂತಂದ್ರೆ ಏನು ಗೊತ್ತಾ ಸರ್? ಕ್ರಾಂತಿ ಅಂದ್ರೆ ಈಗಿರುವಂತಹ ವ್ಯವಸ್ಥೆಯಿಂದ ಬೇಸತ್ತು ಒಂದು ಹೊಸ ಬದಲಾವಣೆ. ಅದನ್ನೇ ಸತ್ಯ, ಒಳ್ಳೆ ಮಾತು ಹೇಳಿದ್ರಿ. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅವರ ಕಲ್ಲನ್ನು ತೆಗೆದು ಅವ್ರ ತಲೆ ಮೇಲೆ ಹಾಕೊಂಡು ಅವರೇ ಮುಳುಗುವಂಥ ಪರಿಸ್ಥಿತಿಯನ್ನು ಮಾಡ್ಕೋತಾ ಇದ್ದಾರೆ. ಆದರೆ ಇದರಿಂದ ಸಾರ್ವಜನಿಕರಿಗೆ ಅನ್ಯಾಯ ಆಗ್ತಾ ಇದೆ. ಕೇವಲ ಯಾವೊಂದು ಅಕ್ಕಿ ದಿನ ಬೆಳಗಾದ್ರೆ ಉಚಿತವಾಗಿ ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಲಾರಿ ಮಾಲೀಕರಿಗೆ 250 ಕೋಟಿ ರೂಪಾಯಿ ಕೊಡಕ್ಕೆ ಇವ್ರಿಗೆ ಯೋಗ್ಯತೆ ಆದ್ಮೇಲೆ ಸರ್ಕಾರಗಳು ಇವ್ರು ಏನ್ ನಡೆಸ್ತಾರೆ ಅಂತಕ್ಕಂಥದಕ್ಕೆ ಜನಗಳಿಗೆ ಉತ್ತರ ಕೊಡಬೇಕು. ಜನ ಪಾಠ ಕಲಿಸ್ತಾರೆ ಅಂತಕ್ಕಂಥ ಸ್ಪಷ್ಟ. ರಘು ದೊಡ್ಡೇರಿ ಅವರೇ ನೋಡಿ, ಮೊದಲನೇದಾಗಿ ನಮ್ಮ ಬಿಜೆಪಿ ನಾಯಕರಿಗೆ ಮತ್ತೆ ಬಿಜೆಪಿ ವಕ್ತಾರರಿಗೆ ಎಲ್ಲಿಲ್ಲದ ಪ್ರೀತಿ ದಲಿತರ ಮೇಲೆ ಬಂದಿದೆ. ಇವತ್ತೇ ಬಿಜೆಪಿ ನಾಯಕರು ನಾನು ಅದನ್ನ ಡ್ರಾಗ್ ಮಾಡ ಒಂದ್ ನಿಮಿಷ ನೀವು ಬಿಟ್ಬಿಡಿ, ನೀವು ಬೇಗ ಮುಗಿಸೋಣ. ನೋಡಿ, ಅರಗ ಜ್ಞಾನೇಂದ್ರ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಕಪ್ಪು ಬಣ್ಣ, ಅವರ ಮೈ ಬಣ್ಣ ಖರ್ಗೆ ಬೈನು ಅಂತ ಕಪ್ಪು ಮತ್ತೆ ಸುಟ್ಟೋಗಿರ್ತಕ್ಕಂಥದ್ದು ಅಂತ ವಿಚಾರ ಬಂದಾಗ ಖರ್ಗೆ ಅವ್ರ ಬಗ್ಗೆ ಇವ್ರಿಗೆ ಪ್ರೀತಿ ಏನೋ, ಅವರ ಅರಗ ಜ್ಞಾನೇಂದ್ರ ಮೇಲೆ ಯಾವುದೇ ಆಕ್ಷನ್ ತೆಗೆದುಕೊಳ್ಳಿಲ್ಲ. ಇವರು ನಿಜವಾಗ್ಲೂ ದಲಿತರ ಮೇಲೆ ಪ್ರೀತಿ ಇದ್ದಿದ್ರೆ, ಅವ್ರ ಮೇಲೆ ಗೌರವ ಇದ್ದಿದ್ರೆ ಅರಗ ಜ್ಞಾನೇಂದ್ರ ಮೇಲೆ ಆಕ್ಷನ್ ತೆಗೆದುಕೊಂಡು ಒಂದು ನೋಟಿಸ್ ಕೊಟ್ಟು ಖರ್ಗೆ ಅವ್ರಿಗೆ ಅವಮಾನ ಮಾಡಿದಿರೋ, ದಲಿತ ನಾಯಕರಿಗೆ ಅವಮಾನ ಮಾಡಿದಿರಿ ಅಂತೇಳಿ ಆಕ್ಷನ್ ತೆಗೆದುಕೊಳ್ಬೇಕಿತ್ತು. ಅದ್ರಲ್ಲಿ ಕೇವಲ ಇವರು ಮೊಸಳೆ ಕಣ್ಣೀರನ್ನು ಹಾಕುವುದನ್ನ ಬಿಜೆಪಿ ಮುಂದಕ್ಕೆ ಬನ್ನಿ ಸರ್. ನೀವು ಒಂದ್ ನಿಮಿಷ ಪ್ಲೀಸ್ ರಾಧಾ ಅವರೇ, ಒಂದ್ ನಿಮಿಷ. 21 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ರು, ಯಾಕೆ ಒಂದೇ ಒಂದು ರಾಜ್ಯದಲ್ಲೂ ಕೂಡ ಬಿಜೆಪಿ ದಲಿತ ನಾಯಕರನ್ನ ಮುಖ್ಯಮಂತ್ರಿ ಮಾಡಿಲ್ಲ? ಅದು ಬಿಜೆಪಿ ನಿಮ್ ತಟ್ಟೆಯಲ್ಲಿ ಗಬ್ಬು ನಾರ್ತಾ ಇದೆ, ಅವ್ರ ತಟ್ಟೆಯಲ್ಲಿ ನೊಣ ನೋಡ್ಬೇಡಿ, ಬಿಟ್ಟಾಕಿ. ಈಗ ಮುಂದಕ್ಕೆ ಬರ್ತೀರಾ ಇಲ್ಲ ನಾನು ಮೂವ್ ಆಗೋಣ? ವಿಚಾರಕ್ಕೆ ಬರೋಣ. ಸೊ ಬಿಜೆಪಿ ನಾಯಕರು ಇಲ್ಲ ಆಲ್ಮೋಸ್ಟ್ ಬೇರೆ ಬೇರೆ ವಿಚಾರಗಳ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಿದ್ದಾರೆ. ಎಸ್, ಸೆಪ್ಟೆಂಬರ್ ಕ್ರಾಂತಿ ಆ ಕ್ರಾಂತಿ ಯಾವುದು ಅಂತ ಹೇಳಿದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಬಾಬು ಮತ್ತು ಯಾರನ್ನ ಒಬ್ರು ಕಿತ್ಕೊಡೋದ್ರು ಸೊ ಹೀಗಾಗಿ ಏನ್ ಹೇಳೋದು ಅಂದ್ರೆ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ 100% ಸತ್ಯ. ಅದು ಬಿಜೆಪಿಯ ಕೇಂದ್ರ ಸರ್ಕಾರ ಪತನಗೊಳ್ಳುತ್ತೆ. ಇವು ಇಂಡಿಯಾ ಮೈತ್ರಿಕೂಟ ಅಲಯನ್ಸ್ 2025 ಸೆಪ್ಟೆಂಬರ್ಗೆ ಅಥವಾ ಅಕ್ಟೋಬರ್ಗೆ ನಮಗೆ ಗಾಂಧಿ ಜಯಂತಿ ಒಳಗಡೆ ನಮಗೆ ಇನ್ನು ಹೊಸ ದೇಶದ ಪ್ರಧಾನಮಂತ್ರಿಗಳು ಇರ್ತಾರೆ. ಅದನ್ನ ರಾಜಣ್ಣ ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ರಘು ದೊಡ್ಡೇರಿ ಅವರೇ ಆಯ್ತಾಯ್ತಾಯ್ತು. ರಘು ದೊಡ್ಡೇರಿ ಅವರೇ, ರಾಜ್ಯದಲ್ಲಿ ಆಗುತ್ತೆ ಅಂದ್ರೆ ಅವರು ರಾಷ್ಟ್ರದಲ್ಲಿ ಅಂತ ಆಗ್ಲಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ರಾಜ್ಯದಲ್ಲಿ ಆಗುತ್ತೆ ಅಂತಂದ್ರು ರಾಜಣ್ಣ ಅವರು. ಕ್ರಾಂತಿ ಅಂತಂದ್ರೆ ಏನು ಸರ್? ಸರ್ ರಘು ದೊಡ್ಡೇರಿ ಕ್ರಾಂತಿ ಅಂತಂದ್ರೆ ಏನು? ಕ್ರಾಂತಿ ಅಂತಂದ್ರೆ ಏನು ರಘು ದೊಡ್ಡೇರಿ ಅವರೇ? ನೀವು ನಿಮ್ಮ ಸಚಿವರು ಹೇಳಿದ್ದನ್ನ ನೀವು ಅಲ್ಲ ಸರ್, ನೀವು ನಿಮ್ ಸಚಿವರು ಹೇಳಿದ್ದನ್ನ ಓನ್ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಏನ್ ಸರ್ ಇದು? ನಿಮ್ ಸಚಿವರು ಹೇಳಿದ್ದನ್ನ ನೀವು ಓನ್ ಮಾಡ್ಕೊಳಕ್ ಆಗಲ್ಲ. ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಅಂತಂದ್ರು. ವಿತಂಡವಾದ ಮಾಡಬೇಡಿ ನೀವು ದಯವಿಟ್ಟು ಇಲ್ಲಿ ಕೂತು. ಅವ್ರು ಹೇಳಿರೋದು ರಾಜ್ಯದಲ್ಲಿ ಕ್ರಾಂತಿ ಅಂದ್ರು. ಕ್ರಾಂತಿ ಅಂದ್ರೆ ಏನು? ಕ್ರಾಂತಿ ಅಂದ್ರೆ ಬದಲಾವಣೆ. ಕ್ರಾಂತಿ ಅಂದ್ರೆ ಒಂದು ಹೊಸ ತಿರುವು.
ಸೊ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಅಂತಂದ್ರೆ ಅದೇನೋ ಅಂತಾರಲ್ಲ, ಕಾಗೆ ಕುತ್ಕೊಳ್ಳೋಕ್ಕೂ ಟೊಂಗೆ ಮುರಿಯೋದಕ್ಕೂ ಅಂತ. ಹಂಗೆ ಸೆಪ್ಟೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋ ಮಾತಿಗೂ ನಿಮ್ ರಾಜಣ್ಣ ಅವ್ರು ಕಂಡಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಿರೋದಕ್ಕೂ ಏನೋ ಒಂಥರ ಎರಡು ಹೋಲಿಕೆ ಆಗ್ತಾ ಇದೆ. ಅಧಿಕಾರ ಹಸ್ತಾಂತರದ ಚರ್ಚೆ ಪ್ರಸ್ತಾವ ನಡೆದಿಲ್ಲ. ಹಾಗಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸಿದ್ದರಾಮಯ್ಯನವರು, ಸುರ್ಜೇವಾಲಾ ಅವರು ಹೇಳಿದ್ದಾರೆ, ಈ ಸರ್ಕಾರ 5 ವರ್ಷ ಕಂಟಿನ್ಯೂಸ್ ಹಾಗಾದ್ರೆ ಈಗ ಸ್ವಾಮಿಗಳು ಯಾಕಪ್ಪ ಹಂಗಂದ್ರು? ಮತ್ತೆ ಸ್ವಾಮಿಗಳು ಯಾಕಂಗಂದ್ರು? ಅವ್ರಿಗೇನ್ ಗೊತ್ತಾಯ್ತು? ಒಂದೇ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸ್ವಾಮಿಗಳು ಇರ್ತಾರೆ, ಅವ್ರು ನೋಡಿದ್ರೆ ಹಿಂಗೆ ಹೇಳ್ತಾರೆ. ಅವ್ರಿಗೆ ಯಾರು ಹೇಳಿದ್ರು? ಮಂಡನೆ ಮಾಡಿದ್ದಾರೆ. ಆದ್ರೆ ಯತ್ನಾಳ್ ಹೇಳ್ತಾರೆ ಈಗ ವಿಜೇಂದ್ರ ಅವರು ನಾಳೆ ಬಿಟ್ಟು ನಾಳೆ ಚೇಂಜ್ ಆಗ್ತಾರೆ ಅಂತ ಹೇಳಿ. ಇವರು ನಮ್ಮ ರೇಣುಕಾಚಾರ್ಯ ಅವರು ಹೇಳ್ತಾ ಇದ್ದಾರೆ ವಿಜೇಂದ್ರ ಚೇಂಜ್ ಆಗ್ತಾರೆ ಅಂತ ಹೇಳಿ, ಬದಲಾವಣೆ ಆಗ್ತಾರೆ ಅಂತ ಹೇಳಿ. ನಾಳೆ ಹೇಳಿ ಬಿಡಿ ಏನಾಯ್ತು ಈಗ? ಅವರು ಸೆಪ್ಟೆಂಬರ್ ಏನಾಯ್ತು ಇವಾಗ? ಅವ್ರ ಬದಲಾವಣೆ ಆದ್ರೆ ನಮ್ಗೇನು ಪ್ರಾಬ್ಲಮ್ ಆಗಲ್ಲ. ನೀವು ದಿನ ಬೆಳಗಾದ್ರೆ ಮುಖ್ಯಮಂತ್ರಿ ಬದಲಾವಣೆ ಅಂತ ನಿಮ್ ಶಾಸಕರೆಲ್ಲ ಇಕ್ಬಾಲ್ ಹುಸೇನ್ ಬಾಯಿ ಮುಚ್ಚಿದ್ರ? ನೀವು ಸ್ವತಃ ರಾಜ್ಯಾಧ್ಯಕ್ಷರು ನೋಟಿಸ್ ಕೊಟ್ರಲ್ಲ, ಅವ್ರು ಬಾಯಿ ಮುಚ್ಚಿದ್ರ? ಬಾಯಿ ಮುಚ್ಚಿದ್ರೇನ್ರಿ ಅವರು? ಸುರ್ಜೇವಾಲಾ ಬಂದ್ಬಿಟ್ಟು ಶಾಸಕರನ್ನೆಲ್ಲ ಕೂರ್ಸ್ಕೊಂಡು ದಿನ ಬೆಳಗಾದ್ರೆ ಇವತ್ತು 20 ಜನ ಭೇಟಿ ಮಾಡ್ತೀನಿ, 50 ಜನ ಭೇಟಿ ಮಾಡ್ತೀನಿ, 60 ಜನ ಭೇಟಿ ಮಾಡ್ತೀನಿ, ಸಮಸ್ಯೆಗಳು ಕೇಳ್ತೀನಿ, ತಪ್ಪೇನೇ ಇಲ್ಲ. ನಿಮ್ಗೆ ರಾಜ್ಯದ ನಾಯಕರಿಗೆ ಶಾಸಕರ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ನಿಮ್ಗೆ ತಾಕತ್ತಿಲ್ಲ ಅಂತಂದ್ರೆ ಬರ್ಲಿ ಬಿಡಿ. ಇನ್ನು ಹೈಕಮಾಂಡ್ ಅಲ್ಲ, ಇನ್ನು ಯಾವ್ದಾದ್ರು ಅಮೆರಿಕ ಪ್ರೆಸಿಡೆಂಟ್ನೇ ಕರೆಸಿ ಅವ್ರ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ. ಯಾರು ಬೇಡ ಅಂದ್ರು? ಬದಲಾವಣೆಗಳಾಗೋ ಸಾಧ್ಯತೆ ಕಾಣ್ತಾ ಇದೆ. ರಾಜಣ್ಣ ಅವರು ಒಬ್ರು ಟ್ವೀಟ್ ಮಾಡೋದು ಒಂದೇ ಬಾಕಿ. ನಿಮ್ ಪಕ್ಷದ್ದು ಎಲ್ಲಾದ್ರೂ ಆಗೋಯ್ತು. ಅಥವಾ ಲಿಂಗಾಯತ ನಾಯಕರನ್ನು ಒಬ್ಬರನ್ನ ವಿರೋಧ ಪಕ್ಷದ ನಾಯಕರಾಗಿ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಸುದ್ದಿ ಹರಿದಾಡ್ತಾ ಇದೆ. ಅದು ಸೆಪ್ಟೆಂಬರ್ ಕ್ರಾಂತಿ ಆಗೋದು. ನಮ್ಮ ಪಕ್ಷದಲ್ಲೆಲ್ಲ ಸಮೃದ್ಧವಾಗಿದೆ, ಸದೃಢವಾಗಿದೆ. ಒಂದು ರೀತಿ ಬೇರ್ಪಾಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಬರೀ ಜಾತಿಗಳನ್ನ ಅಭಿವೃದ್ಧಿ ಬಗ್ಗೆ ಮಾತಾಡಬೇಡಿ. ಆ ಜಾತಿಯವ್ರಿಗಿದು, ಈ ಜಾತಿಯವ್ರಿಗಿದು ಎಲ್ಲ ನೀವು ಹಚ್ಚಿ ಬರೀ ಜಾತಿಗಳನ್ನ ಅಭಿವೃದ್ಧಿ ಬಗ್ಗೆ ಹಂಚ್ಕೋಬೇಡಿ. ಹೇಳಿ, ಬೆಂಗಳೂರಿನಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 37 ಅಮಾಯಕರನ್ನು ಸಹಿಸಿದ ಬಿಜೆಪಿಯವರು. ನಮ್ಮ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿಯಿಂದ ಒಂದು ಸಣ್ಣ ಗುಂಡಿ ನಿಮ್ಮ ಅಭಿವೃದ್ಧಿಯ ಜಾತಕ ಓಪನ್ ಮಾಡಿದ್ರೆ ಸರ್, ನಿಮ್ಮ ಅಭಿವೃದ್ಧಿಯ ಜಾತಕ ಓಪನ್ ಮಾಡೋದು ಬೇಡ. ಅದಕ್ಕೆ ಇನ್ನು ಟೈಮ್ ಬರುತ್ತೆ ಮಾಡೋಣ. ಈಗ ಅಹಿಂದ ಸರ್ಕಾರ ನಮಗೆ ಬೆಂಗಳೂರಿನ ಸೇಫ್ ಅಂತ ಹೇಳಿ ಒಂದು ಅದು ಸರ್ಕಾರ ಸಾಧನೆಗೆ ನಮ್ಮ ಸಾಧನೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಾವು ಕೇಳಿಸ್ತಿಲ್ಲ ಅನ್ಸುತ್ತೆ. ಅವ್ರು ಕಟ್ ಮಾಡಿ ಆಡಿಯೋ ಕೇಳಿಸ್ತಿಲ್ಲ ಪಾಪ ಅವರಿಗೆ. ಓಕೆ, ಈಗ ಅಹಿಂದ ಸಲಹಾ ಸಮಿತಿ ಅಂತಾನೆ ಇಟ್ಕೊಳ್ಳೋಣ. ಆಯ್ತು, ಅವ್ರು ಕೇಳಿಸ್ತಿಲ್ಲ ಪಾಪ, ಅವ್ರಿಗೆ ಒಂದೇ ಸಮನೆ ಮಾತಾಡ್ತಾ ಇದ್ದಾರೆ. ಅವ್ರದ್ದು ಫ್ರೇಮಿಂದ ಆದ್ರೆ ತೆಗೀರಿ. ಕೇಳಿಸ್ತಿದ್ಯಾ ರಘುದೊಡ್ಡೇರಿ ಅವರೇ? ಈಗ ಕೇಳಿಸ್ತಿದೆ. ಅಲ್ಲ ಸರ್, ಈಗ ಅಹಿಂದ ಸಲಹಾ ಸಮಿತಿಯ ಸದಸ್ಯರು ಯಾರು? ಸಿದ್ದರಾಮಯ್ಯನವರು. ಅಂದ್ರೆ ಅವರು ಒಬ್ಬ ಮೇರು ವ್ಯಕ್ತಿತ್ವ. ಯಾಕೆ ಅಂದರೆ ಅಹಿಂದ ವರ್ಗಗಳ ಅನಭಿಷಕ್ತ ದೊರೆ ಇದ್ದ ಹಾಗೆ. ಮುಂಬರುವ ಚುನಾವಣೆಗಳಲ್ಲಿ ರಾಷ್ಟ್ರದಾದ್ಯಂತ ಅವರ ಚಾಕಚಕ್ಯತೆ ಮತ್ತು ಆಸ್ ಅ ಅಹಿಂದ ಲೀಡರು ಅವರು ಕರ್ನಾಟಕದಲ್ಲಿ ಮೂಡಿಸಿರುವ ಛಾಪು ಅದು ಇಡೀ ದೇಶಕ್ಕೆ ಮಾದರಿ. ಹೀಗಾಗಿ ಅವರ ಈ ಒಂದು ಚಾಣಾಕ್ಷತನವನ್ನು ಇಡೀ ರಾಷ್ಟ್ರದಲ್ಲಿ ಅದನ್ನು ವಿಸ್ತರಿಸೋಕೆ ಯೂಸ್ ಮಾಡ್ಕೊಳ್ಳೋಕ್ಕೆ ಈಗ ರೆಡಿ ಆಗಿದೆ ಕಾಂಗ್ರೆಸ್ ಪಾರ್ಟಿ. ಹೌದಲ್ವಾ ಸರ್? ಇಲ್ಲ, ಒಂದು ನಿಮಿಷ. ತಪ್ಪೇನು? ತಪ್ಪೇ ಹೌದು ಅಂದ್ರೆ ಹೌದು ಅನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ. ಇದು ವಿತಂಡವಾದ. ತಪ್ಪೇನು ಅಂದ್ರೆ ಹೌದು ಹೌದು ಅನ್ನಿ. ಅದನ್ನು ಆನ್ ಮಾಡ್ಕೊಳಕ್ ನೀವು ರೆಡಿ ಇಲ್ವಾ? ಹಾಗಾದ್ರೆ ಉಲ್ಟಾ ಹೇಳ ಹಂಗಾದ್ರೆ ಅವ್ರ ಲೀಡ್ರೇ ಅಲ್ಲ, ಅವ್ರು ಸರಿ ಇಲ್ಲ, ಅವ್ರು ಬೇಕಾಗಿಲ್ಲ, ಅವ್ರು ಫೇಲಿಯರ್ ಆಗಿದ್ದಾರೆ ನೋಡಿ. ಅಹಿಂದ ಲೀಡರ್ ಅಂತ ಅಂದ್ರು, ಜಾತಿ ಗಣತಿ ಇದು ಏನದು ಕಾಂತರಾಜ್ ವರದಿ ಆಯೋಗವನ್ನ ಡಸ್ಟ್ಬಿನ್ಗೆ ಹಾಕಿದ್ರು. ಅವ್ರು ಯಾವ ಸೀಮೆ ಅಹಿಂದ ನಾಯಕ? ಅವ್ರಿಗೇನು ಬದ್ಧತೆ ಇದೆ? ಆ ಲೀಡರ್